ಈಗ ಹಲವಾರು ಜನ ಸಾಧಕರು ಹಿಂದುಳಿದಿರ್ತಾರಲ್ಲ ಅವ್ರಿಗೆ ಏನಾದ್ರು ಒಂದು ನಾಲ್ಕು ಮಾತು ಹೇಳಿ ಸಾಧನೆ ಮಾಡಕ್ಕಂತ ಬಂದಿರ್ತಾರೆ, ದೀಕ್ಷೆ ತಗೊಂಡಿರ್ತಾರೆ, ಮಧ್ಯದಲ್ಲೇ ಬಿಟ್ಬಿಡ್ತಾರೆ, ಅವ್ರಿಗೆ ಏನಾದ್ರು ಹೇಳಿ ಸ್ವಲ್ಪ. ಅವ್ರದ್ದು ಏನಿಲ್ಲ ಗುರುಗಳೇ, ಫಸ್ಟ್ ಆಫ್ ಆಲ್ ನಾವು ನಮ್ಮ ದಿನಚರಿನ ಫಸ್ಟ್ ನಾವು ಏನೇನ್ ಮಾಡ್ತೀವಿ, ಯಾವ ಎಷ್ಟೆಷ್ಟು ಗಂಟೆಗೆ ಏನೇನ್ ಮಾಡ್ತೀವಿ ಪ್ರತಿಯೊಂದನ್ನು ಬರ್ಕೊಬೇಕು ಫಸ್ಟ್. ಅಂದ್ರೆ ಅದನ್ನ ಟೈಮ್ ಟೇಬಲ್ ಮಾಡ್ಕೊಬೇಕು. ಆ ಟೈಮ್ಗೆ ಅದು ಏನಕ್ಕೂ ಅಷ್ಟು ಏನೇ ಕೆಲಸ ಬರ್ಲಿ ಏನೇ ಬರ್ಲಿ ಅದನ್ನ ನಾನು ಮಾಡ್ಲೇಬೇಕು. ಪ್ರತಿಯೊಬ್ಬರು ನಮ್ಮ ಸುತ್ತ ಇರೋರ್ಗೆಲ್ಲ ಹೇಳ್ಬಿಡ್ಬೇಕು, ನನ್ನ ಟೈಮ್ ಟೇಬಲ್ ಇದೆ, ಈ ಟೈಮಲ್ಲಿ ನಾನು ಯಾರು ಕರಿಬೇಡಿ, ಯಾರು ಮಾತಾಡ್ಸ್ಬೇಡಿ ಅಂತ. ಅದೊಂದು ಫಸ್ಟ್ ಮಾಡ್ಬೇಕು. ಅದ್ ಮಾಡಿದ್ಮೇಲೆ ಯಾರು ನಮ್ಮ ಹತ್ರ ಬರಲ್ಲ. ಈಗ ನಾವು ಮೆಡಿಟೇಷನ್ ಮಾಡ್ಕೊಂಡು ಕೂತಿದ್ರು ಜನ ನೋಡಿದ್ರು ಸುಮ್ನೆ ಕೂತಿದ್ದಾನೆ ಅಂತ ಅನ್ಕೋತಾರೆ. ಅವಾಗ ನಮ್ಮನ್ನ ಬಂದು ಕರೀದಿದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ಳೋದು, ನಮಗ್ ಬೇರೆ ಟೈಮಲ್ಲಿ ಬೇಜಾರ್ ಮಾಡೋದು ಅದೆಲ್ಲ ಇರುತ್ತೆ. ಅವ್ರಿಗೆ ಹೇಳ್ಬಿಡ್ಬೇಕು, ನಾನು ಈ ಟೈಮಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀನಿ, ನಾನು ಯಾರು ಕರಿಬೇಡಿ, ಮಾತಾಡ್ಸ್ಬೇಡಿ ಅಂತ. ಆಮೇಲೆ ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡ್ಬೇಕು. ನಾವು ಏನ್ ಟೈಮ್ ಟೇಬಲ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಯಾರೋ ಬಂದು ಈ ಟೈಮಲ್ಲಿ ಯಾರೋ ಬಂದು ಹೊರಗಡೆ ಹೋಗೋಣ ಬಾ ಅಂತ ಕರೀತಾರೆ, ಅವಾಗ ಹೇಳ್ಬೇಕು, ನಾನು ನೋಡಪ್ಪ ನಾನು ಈ ಟೈಮಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀನಿ, ಅಥವಾ ಪೂಜೆ ಮಾಡ್ತಾ ಇರ್ತೀನಿ, ಅಥವಾ ಪ್ರಾಣಾಯಾಮ ಮಾಡ್ತಾ ಇರ್ತೀನಿ, ಈ ಟೈಮಲ್ಲಿ ಕರಿಬೇಡ, ನಾನು ಈ ಟೈಮಲ್ಲಿ ಫ್ರೀ ಇರ್ತೀನಿ, ಆ ಟೈಮಲ್ಲಿ ಬರ್ತೀನಿ, ನಿನ್ಗೆ ಇಷ್ಟ ಇದ್ರೆ ಬಂದ್ ಕರಿ, ಬರ್ತೀನಿ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತ. ನಾವು ಅದ್ರ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಗುರುಗಳೇ. ಅದೆಲ್ಲ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ 100% ಮಾಡ್ಬೋದು ಗುರುಗಳೇ.